12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದವರಾಗಿರಲಿ, ಪಾರಂಗತರಾಗಿರೋರಿಗೆ ಏನು ಕೊರತೆ ಇರಲಿಲ್ಲ. ಆದರೆ ಅನುಭವ ಇರಲಿಲ್ಲ ಜನಗಳಿಗೆ. ಬರೀ ಶಾಸ್ತ್ರಗಳನ್ನ ಓದಿ ಓದಿ ವಾದ ವಿವಾದ ಮಾಡೋ ಅಂಥ ಒಂದು ಗೊಡ್ಡು ವಿಚಾರಧಾರೆಯಲ್ಲೇ ಇದ್ದರು. ಅದಕ್ಕೆ ಅವರು ಅನುಭವ ಮಂಟಪ ಅಂತ ಕರೆದು ಅನುಭವವನ್ನು ಪಡೆದಿರ್ತಕ್ಕಂಥ ಎಲ್ಲ ಸಂತರನ್ನು ಒಂದುಗೂಡಿಸಿದ್ರು. ಭಕ್ತಿಯ ಒಂದು ಅಲೆಯನ್ನು ಎಬ್ಬಿಸಿದ್ರು. ಸಮಾಜದಲ್ಲಿರ್ತಕ್ಕಂಥ ವಿಷಮತೆಯನ್ನು ದೂರ ಮಾಡೋದು, ಎಲ್ಲರನ್ನೂ ಒಂದಾಗಿ ಒಂದೇ ಥರ ಕಾಣ್ತಕ್ಕಂಥದ್ದು, ಸಮರಸತೆ, ಸಮಭಾವ, ಇವೆಲ್ಲವನ್ನು ಸಮಾಜದಲ್ಲಿ ಉಂಟು ಮಾಡಲಿಕ್ಕೆ ಬಹಳ ಪ್ರಯತ್ನಪಟ್ಟರು. ಆಧ್ಯಾತ್ಮಿಕ ಲೌಕಿಕ ಜೀವನದಲ್ಲಿ ಒಂದು ಸಂತುಲನ ತಂದುಕೊಳ್ಳಿಕ್ಕೆ ನಿದರ್ಶನವಾಗಿ ಅವರು ನಿಂತರು. ಭಕ್ತಿಯನ್ನು ಜೊತೆಗೆ ಸಮಾಜದ ಶಕ್ತಿಯನ್ನು ಒಂದಾಗಿ ಸೇರಿಸಿ ಏಳ್ಗೆಗಾಗಿ ದುಡಿದಾರೆ. ಬಸವಣ್ಣವ್ರ ಜಯಂತಿಯಲ್ಲಿ ಅವರು ಜಾತ್ಯತೀತ ಸಮಾಜದ ನಿರ್ಮಾಣಕ್ಕೆ ಎಷ್ಟು ಹೋರಾಡಿದರೆ ಅದನ್ನು ನಾವು ತಿಳ್ಕೊಬೇಕು. ಇವತ್ತು ನಮ್ಮ ದೇಶದ ಮಠಗಳಲ್ಲಿ ಬಸವಣ್ಣನವರ ವಚನಗಳಿಂದ ಮಠಾಧೀಶರುಗಳು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ದಾಸೋಹ ಮಾಡ್ತಕ್ಕಂಥದ್ದು, ಶಿಕ್ಷಣ ಕೊಡ್ತಕ್ಕಂಥದ್ದು, ತ್ರಿದಾಸೋಹ, ಇದೇ ಒಂದು ನಿದರ್ಶನ. ಇದನ್ನು ಇಟ್ಕೊಂಡು ನಾವು ಮುಂದೆ ಹೋಗಬೇಕು. ಜಾತಿ ಭೇದ ಭಾವದಿಂದ ಮೇಲೆದ್ದು ಅನುಭವವನ್ನು ಪಡಿಬೇಕು ಅನ್ನೋದೇ ಅನುಭವ ಮಂಟಪ.